ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ವ, ನಮ್ ಶಕ್ತಿ ಮೀರಿ ಪ್ರಯತ್ನ ಪಡ್ತಿದೀವಿ, ಆದ್ರೆ ಈ ಕೆಲಸ ಆಯ್ತದೋ ಇಲ್ವೋ ಅಂತ ಸಂಶಯ ಗೊತ್ತಾಯ್ತು. ನಮಗ್ ಸಹಾಯ ಮಾಡ್ತೀನಿ ಅಂತ ಬಂದವ್ರೆ ಇವಾಗ ಮಾಡಕ್ಕಾಗಲ್ಲ ಅಂತಿದ್ದಾರೆ. ನಾವಿನ್ ಯಾರ ಹತ್ರ ಹೋಗಿ ಕೇಳ್ಕೊಳ್ಳೋದು? ಈ ಕಲಿಗಾಲ ಒಳ್ಳೆಯವ್ರಿಗಲ್ವೇ ಅಲ್ಲ ಅಂತ ಅನಿಸ್ತಾ ಇತ್ತು. ಹಾಗಂತ ನಾವಿಲ್ಗೆ ಸೋತ್ವಿ ಅಂತ ಅನ್ಕೋಬೇಕಾ? ಅವ್ವ, ಏನಾದ್ರೂ ಆಗ್ಲಿ ನಾವು ಹೋರಾಟ ನಿಲ್ಸೋದ್ ಬೇಡ ಅವ್ವ. ಸುಮ್ಕೆ ಆವೇಶದಾಗ ಏನೋ ಮಾತಾಡ್ಬೇಕಣವಿ. ಹೋರಾಟ ಮಾಡೋದಕ್ಕೆ ಸಪೋರ್ಟ ಇಲ್ಲ ಅಂದ್ಮೇಲೆ ಅದ್ ಹೆಂಗ್ ಹೋರಾಟ ಮಾಡೋದು? ನಮ್ಗೆ ಯಾರು ಸಹಾಯ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವ್ ಸತ್ಯಾಗ್ರಹ ಕೂರೋಣ, ನಮ್ಗೋಸ್ಕರ ನಾವೇ ಹೋರಾಡೋಣ. ಸುಮಾ, ಬಾಯಿಗೆ ಬಂದಂಗೆ ಮಾತಾಡಬೇಡ ಕಣವಿ. ನಾವು ಸತ್ಯಾಗ್ರಹ ಕೂತ್ಕೊಂಡ್ರೆ ನಮ್ಮನ್ನ ಯಾರು ಲೆಕ್ಕಕ್ಕೆ ತಗೋತಾರ? ಹೌದು ಸುಮಾ, ನಾವ್ 4 ಜನ ಇಲ್ಲಿ ಸತ್ಯಾಗ್ರಹ ಮಾಡಿದ ತಕ್ಷಣ ಏನು ಬದಲಾಗಲ್ಲ. ಹೇಗೋ ಪರ್ಮಿಷನ್ ಸಿಕ್ಕಿದ್ಯಲ್ಲ, ನಾವೇ ಪ್ರೊಟೆಸ್ಟ್ ಮಾಡೋಣ. ಸುಮಾ, ನಿನ್ನ ಮೊಬೈಲ್ನಾಗೆ ವಿಡಿಯೋ ಮಾಡ್ತೀಯಲ್ಲ, ಅದನ್ನ ಮಾಡು. ನಾನು ಮಾತಾಡ್ತೀನಿ, ಜನರೆಲ್ಲ ಕೇಳಿಸ್ಕೊಳ್ಳಿ. ಸುಮಾ, ಏನು ಅಮ್ಮ ವಿಡಿಯೋ ನಾನು ಮಾಡ್ತೀನಿ. ನಾನು ಕಾಣಿಸ್ತಿದ್ದೀನೇನಪ್ಪ? ಹೂಮಾ, ನೀವು ಲೈವ್ ಇದ್ದೀರಾ, ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ನನ್ನ ಕತೆ ಹೇಳ್ಕೊಳ್ದೆ ಹೋದ್ರೆ ಉದ್ದೇಶ ನಿಮ್ಗೆ ಅರ್ಥ ಆಗಕ್ಕಿಲ್ಲ, ನನ್ನ ನೋವು ನಿಮಗೆ ಮುಟ್ಟಕ್ಕಿಲ್ಲ. ನನ್ನ ಹೆಸರು ಪುಟ್ಟಕ್ಕ ಅಂತ, ಮಂಡ್ಯ ಜಿಲ್ಲೆ ಜಾವಿಪುರದವಳು. ನನಗೆ ಮುತ್ತನಂತ 3 ಮಕ್ಕಳು. ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ನ್ಯಾಯ ನೀತಿ ಧರ್ಮ ನಿಷ್ಠೆ ಬಿಡದೆ ಅವ್ರನ್ನ ಸಾಕಿವು. ನನ್ನ ಮಕ್ಕಳು ಆಟೆಯ ಎಂದೂ ನ್ಯಾಯ ನೀತಿ ಧರ್ಮ ಬಿಟ್ಟು ಹೋದವ್ರಲ್ಲ. ಇವಳು ನನ್ನ 2ನೇ ಮಗಳು ಸ್ನೇಹ ಅಂತ. ಈ ತಾಯಿಗೆ ಎಗಲಾಗಿ ಜೀವನ ಪೂರ ನಿಂತೋಳು. ಇವ್ರಪ್ಪಯ್ಯ ಇವ್ರನ್ನೆಲ್ಲ ಬಿಟ್ಟು ಹೊಂಟೋದಾಗ ಸವಾಲ್ ಹಾಕ್ದೋಳಂಗೆ ಹಗಲೂ ರಾತ್ರಿ ಓದಿ DC ಆಗಿ ತನ್ನ ಕನಸನ್ನ ಸಾಕಾರಗೊಳಿಸ್ಕೊಂಡವಳು. ಇಂಥವಳು ಪ್ರಾಮಾಣಿಕಳಲ್ಲ ಅಂತಂದ್ರೆ ನಂಬಕಾದದೆ. ನನ್ನ ಉಸಿರಿರೋವರೆಗೂ ಜನರಿಗೆ ನೆರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ನನ್ನ ಮಗಳನ್ನ ಅವಳು ಸತ್ತ ಮ್ಯಾಕೆ ಅಪ್ರಾಮಾಣಿಕಳು ಅಂತ ಆಪಾದನೆ ಹೊರಿಸ್ತಾವ್ರಲ್ಲ, ಇದು ನ್ಯಾಯವೇ? ಕಾಲ ಬದಲಾದಂಗೆ ನೀತಿ ಧರ್ಮ ನ್ಯಾಯ ಎಲ್ಲವೂ ಬದಲಾಗ್ಬಿಡ್ತದ. ಅಯ್ಯೋ ಶಿವನೇ, ನಾನು ಬದುಕಿದ್ದು ನನ್ನ ಮಗಳಿಗೆ ಕೆಟ್ಟ ಹೆಸರು ಬರೋದನ್ನ ನಾನು ನೋಡೋಕ್ಕಾಗಕ್ಕಿಲ್ಲ. ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋದನ್ನ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈ ಅವಸ್ಥೆ ಮೇಲೆ ನಂಗೆ ಸ್ಯಾನ ನೋವಾಗದೆ. ಅಕ್ಕಿ ನಾನು ಒಂದು ತೀರ್ಮಾನ ತಗೊಂಡಿವ್ನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.